ಎಲ್ಲರಿಗೂ ಭೋಜನ ಪಾಕ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಕ್ಯಾರೆಟು, ಹಾಲು, ಸಕ್ಕರೆ, ಕೋವಾ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಳ್ಳಿ, ಏಲಕ್ಕಿ ಪೌಡರ್. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಕರ್ಗದ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿರೋ ದ್ರಾಕ್ಷಿ, ಗೋಡಂಬಿನ ಒಂದು ಬೌಲಲ್ಲಿ ತೊಗೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಸಣ್ಣದಾಗಿ ತುರಿದಿರೋ ಕ್ಯಾರೆಟ್ ತುರಿನ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. 5-10 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಫುಲ್ಲು ಹಸಿ ವಾಸನೆ ಹೋಗೋವರೆಗೂ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮ್ಗೆ ಫ್ರೈ ಆಗುವಾಗ ಹಸಿ ವಾಸನೆ ಬರ್ತಾ ಇರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಕ್ಯಾರೆಟು ಸ್ವಲ್ಪ ಶ್ರಿಂಕ್ ಆಗಿರುತ್ತೆ. ಇವಾಗ 1 ಗ್ಲಾಸ್ ಗಟ್ಟಿ ಹಾಲು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕ್ಯಾರೆಟು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ಕ್ಯಾರೆಟ್ ಫುಲ್ಲು ಮೆತ್ತಗೆ ಬೇಯೋವರೆಗೂ ವೆಯ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನಿಮಗೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಕೂಡ ಬೇಯಿಸ್ಕೋಬೋದು. ಇವಾಗ ಚೆನ್ನಾಗಿ ಬೆಂದು ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ಈ ಟೈಮಲ್ಲಿ 1 ಬೌಲ್ ಶುಗರ್ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಅರ್ಧ kg ಕ್ಯಾರೆಟ್ ತೊಗೊಂಡಿರೋದ್ರಿಂದ 1 ಬೌಲ್ ಶುಗರು ಸಾಕಾಗುತ್ತೆ, ಕರೆಕ್ಟಾಗಿ ಸ್ವೀಟ್ ಇರುತ್ತೆ. ಶುಗರ್ ಹಾಕ್ಕೊಂಡ್ಮೇಲೆ ನಿಮಗೆ ಶುಗರಲ್ಲಿರೋ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಗಟ್ಟಿಯಾಗಿದೆ ಅಂದಾಗ ಕೋವಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕೋವಾ ತಗೊಂಡಿದ್ದೀನಿ. ಕೋವಾ ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಬರೀ ಹಾಲಲ್ಲೇ ಮಾಡ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ರಿಚಾಗಿ ಟೇಸ್ಟ್ ಬೇಕು ಅಂದರೆ ಕೋವಾ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಏಲಕ್ಕಿ ಪೌಡರು, ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿರುತ್ತೆ. ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ಸೂಪರಾಗಿ ಬಂದಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.